ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಲಿಂಡರು ಈಗ ಯುದ್ಧ ಎಷ್ಟು 12 ದಿನ ಆಯ್ತು ಆಗಲೇ. ಇನ್ನೂ ಏನಾಗುತ್ತೋ ಗೊತ್ತಿಲ್ಲ. ಮುಂದುವರೆದ್ರೆ ಕಷ್ಟ ಆಗುತ್ತೆ. ಈಗ ಯಾರೂ ಕೂಡ ಕಟ್ಟಿಗೆ ಉಪಯೋಗಿಸಲ್ಲ. ಸೀಮೆ ಎಣ್ಣೆ ಯಾವುದೋ ಕಾಲಕ್ಕೆ ಹೋಯಿತು. ಮತ್ತು ಎಲೆಕ್ಟ್ರಿಕ್ ಸ್ಟವ್ಸು ಕೂಡ ಎಲ್ಲ ಕಡಿಮೆ ಆಗೋಯಿತು. 100ಕ್ಕೆ 99 ಭಾಗ ಎಲ್ಲ ಕೂಡ ಗ್ಯಾಸ್ ಮೇಲೇ ಇವತ್ತು ಡಿಪೆಂಡ್ ಆಗಿದ್ದಾರೆ. ಅದು ಕಮರ್ಷಿಯಲ್ ಇರ್ಬೋದು, ರೆಸಿಡೆನ್ಷಿಯಲ್ ಪರ್ಪಸ್ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ. ಅದರಿಂದ ಆದಷ್ಟು ಬೇಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಯುದ್ಧ ಮಾಡ್ತಾಯಿದ್ದಾರೋ ಅಂಥ ನಾಯಕರಿಗೆ ಯುದ್ಧ ಬೇಗ ನಿಲ್ಲಿಸುವಂಥ ಬುದ್ಧಿ ಬೇಗ ಕೊಡಲಿ ಅಂತ ನಾವು ಹೇಳ್ತೀವಿ. ಬರೀ ಕರ್ನಾಟಕ ಅಲ್ಲ, ಇವತ್ತು ಬೆಳಿಗ್ಗೆ ಪೇಪರ್ ನೋಡಿದೆ, ನ್ಯೂಸ್ ಪೇಪರ್ ದೇಶದ ಎಲ್ಲ ಭಾಗದಲ್ಲೂ ಆಗ್ತದೆ. ನಮ್ಮ ರಾಜ್ಯದಲ್ಲಿ ಒಂದೇ ಆಗಿದ್ದರೆ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಮೇಲೆ ಹೇಳ್ಬೋದಿತ್ತು. ಮತ್ತು ಈ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಲ್ಲಿ ಯಾರ್ದು? ಕೇಂದ್ರ ಸರ್ಕಾರ. ಯಾವುದು ಪೆಟ್ರೋಲ್ ಬಂಕ್ಸು, ಗ್ಯಾಸು ಎಲ್ಲ ಕೇಂದ್ರ ಸರ್ಕಾರದ್ದು, ಅವ್ರ ಕಂಟ್ರೋಲಲ್ಲಿರುತ್ತೆ. ನಾವು ಮಾನಿಟ್ರ್ ಮಾಡ್ಬೋದು, ಇಲ್ಲ ಅಂತಲ್ಲ. ಅದರಿಂದ ಬೇಗ ಯುದ್ಧ ಮುಗೀಲಿ ಅಂತ ನಾವು ಕೂಡ ಬೇಗ ಆಗ್ಬೋದು ಅಂತ ನಿರೀಕ್ಷೆ ಇಟ್ಕೊಳ್ಳೋಣ. ಸರ್, ದೇವಸ್ಥಾನಗಳಲ್ಲಿ ಸಿಲಿಂಡರ್ ಈಗ ತಕ್ಷಣಕ್ಕೇನೂ ಇಲ್ಲ. ಇನ್ನೂ 1-2 ದಿನ ಮುಂದುವರೆದ್ರೆ ಸಿಗ್ತಾ ಇಲ್ಲ. ಇನ್ನು 1 ದಿನ 2 ದಿನ ಮುಂದುವರೆದ್ರೆ ಸಹಜವಾಗಿ ಅಲ್ಲೂ ಕೂಡ ತೊಂದರೆ ಆಗುತ್ತೆ. ಏನಾದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಷ್ಟೆ. ಈಗ ಹೋಟ್ಲ್ಸು ಅಷ್ಟೇ, ಮುಚ್ಚಿದ್ರೆ ಜನಕ್ಕೆ ತೊಂದರೆ ಆಗುತ್ತೆ. ಲಕ್ಷಗಟ್ಟಲೆ ಜನ ಬರ್ತಾರೆ. ಬೆಂಗಳೂರಲ್ಲಿರ್ತಕ್ಕಂಥವ್ರು ಉದ್ಯೋಗದ ಮೇಲೆ ಬೇರೆ ಬೇರೆ ಕೆಲಸಗಳು ಹೋಗಿದ್ದಂಥವ್ರು ಹೋಟ್ಲ್ ಮೇಲೆ ಡಿಪೆಂಡ್ ಆಗಬೇಕು. ಅದಕ್ಕೆ ಐಟಮ್ಸ್ ಕಡಿಮೆ ಮಾಡ್ಕೋಬೋದು. ಅವರು ಐಟಮ್ಸ್ ಕಡಿಮೆ ಮಾಡಿಕೊಂಡು ಹೋಟ್ಲು ನಡೆಸಬೇಕು. ಹೋಟ್ಲು ಮುಚ್ಚಬಾರ್ದು ಅಂತ ನಾನು ಕೂಡ ಹೋಟೆಲ್ ಮಾಲೀಕರಲ್ಲಿ ಮನವಿ ಮಾಡ್ತೀನಿ. ಮೇಡಮ್, ಈಗ ಮುಂದುವರೆದ ಭಾಗವಾಗಿ ಬೆಂಗಳೂರಿನಲ್ಲಿ 5-6ನೇ ದಿನಕ್ಕೆ ಕಾಲಿಡ್ತಾ ಇದೆ ಸಿಲಿಂಡರ್ಗಳ ಕೊರತೆ ಇದೆ. ನಿಮ್ಮದೊಂದು ಹೋಟೆಲ್ ಕೂಡ ನಡೆಸ್ತಾ ಇದೆ. ಮೊನ್ನೆ ಕೂಡ ಒಂದು ಪ್ರತಿಭಟನೆ ಮಾಡಿದ್ರು. ಇವತ್ತಿನ ಪರಿಸ್ಥಿತಿ ಹೇಗಿದೆ? ಇವತ್ತು ನಮ್ಮ ಈ ಗಾಂಧಿನಗರ ಸುತ್ತಮುತ್ತಲು ಸುಮಾರು 30-40% ಹೋಟ್ಲು ಮುಚ್ಚಿದ್ದಾರೆ. ನಾವು ಇವಾಗ ಪ್ರೈವೇಟ್ ಕಂಪನಿಯವರ ಹತ್ರ ಸಿಲಿಂಡರ್ನ ಪರ್ಚೇಸ್ ಮಾಡಿದ್ದೀವಿ. ಈಗ ನಾಳೆವರೆಗೂ ನಮಗೆ ಸಿಗ್ತೀವಂತ ಕೊಡ್ತೀವಂತ ಹೇಳಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ಥರ ಒಂದು 10-15 ದಿನಗಳು ಹೀಗೆ ಕಳೆದೋದ್ರೆ ನಮ್ಮ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಹೋಟ್ಲುಗಳು ಮುಚ್ಚುವಂಥ ಪರಿಸ್ಥಿತಿ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ನೀವು ಈ ಒಂದು ಪರಿಸ್ಥಿತಿನ ಮಧ್ಯಪ್ರವೇಶಿಸಬೇಕು. ಮತ್ತು ಏನು ನಾವು ಮಹಿಳೆಯರಿದ್ದೀವಿ, ಈಗ ದೊಡ್ಡ ಹೋಟ್ಲುಗಳನ್ನು ಹಿಡಿದು ಖಾನಾವಳಿಗಳು ನಡೆಸುವಂತಹ ಮಹಿಳೆಯರು ಸಹ ಇವತ್ತು ಒಂದು ಅವರದೇ ಆದ ಜೀವನೋಪಾಯವನ್ನು ಕಟ್ಟಲಿಕ್ಕೋಸ್ಕರ ಇವತ್ತು ಬದುಕನ್ನು ತುಂಬಾ ಅದರಲ್ಲಿ ನೊಂದಿದ್ದಾರೆ. ನೀವು ದಯವಿಟ್ಟು ಇದನ್ನು ಒಂದು ನಿಮ್ಮ ಮನಸ್ಸಿಗೆ ತಗೊಂಡು ನಮಗೆ ಒಂದು ನ್ಯಾಯ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. 2-3 ದಿನಗಳಿಂದ ನಾವು ನೋಡೋದಾದ್ರೆ ಎಷ್ಟು ಸಿಲಿಂಡರ್ಗಳೇನು ಅಂಗಡಿಗೆ ನಿಮ್ಮ ಹೋಟೆಲ್ ಬಂದಿರುವಂಥದ್ದು? ಈಗ ದಿನಕ್ಕೆ ನಮಗೆ ಒಂದೇ ಸಿಲಿಂಡರ್ ಪೂರೈಕೆ ಆಗ್ತಾಯಿದೆ ಸರ್. ಮುಂಚೆ ನಮಗೆ ದಿನಕ್ಕೆ 3-4 ಸಿಲಿಂಡರ್ ಬೇಕಿತ್ತು. ಈಗ ವ್ಯಾಪಾರ ಹೇಗಾಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದಿನ 4 ಬೇಕಾಗ್ಬೋದು, ಒಂದಿನ 3 ಬೇಕಾಗ್ಬೋದು. ಈಗ ಮೂಲ ನಾವು ಏನು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ, ಈಗ ಹೋಟೆಲ್ಗಳು ಮುಚ್ಚೋದ್ರಿಂದ ನಮ್ಮ ಕಾರ್ಮಿಕರಿಗೆ ನಾವು ವ್ಯವಸ್ಥೆಗಳನ್ನು ಕೊಡಲೇಬೇಕಾಗತ್ತೆ. ಅದಲ್ಲದೆ ಈಗ ಒಂದು ಸಲ ಹೋಟೆಲ್ ಮುಚ್ಚಿದರೆ ಜಿರಳೆಗಳ ಸಮಸ್ಯೆಗಳು, ಇಲಿಗಳ ಸಮಸ್ಯೆಗಳು, ಮತ್ತು ಇಟ್ಟಿರೋ ದಿನಸಿಗಳು ಹಾಳಾಗುವಂಥದ್ದು, ಮತ್ತು ಗ್ರಾಹಕರಿಗೆ ಸಹ ಇಲ್ಲಿ ನಮ್ಮ ಈ ಟೂರಿಸ್ಟ್ ಏರಿಯಾ ಆಗಿರೋದ್ರಿಂದ ಎಲ್ಲರೂ ಸಹ ಹೋಟೆಲನ್ನೇ ಅವಲಂಬಿತರಾಗಿರೋದ್ರಿಂದ ನಾವು ಹೋಟ್ಲ್ ಮುಚ್ಚಿದ್ರೆ ಅವ್ರಿಗೂ ಸಹ ತೊಂದರೆ ಆಗುತ್ತೆ. ಯಾವತ್ತೂ ನಾವು ಗ್ರಾಹಕರಿಗೆ ತೊಂದರೆ ಕೊಡೋದಕ್ಕೆ ಇಷ್ಟಪಡಲ್ಲ. ಎಷ್ಟೇ ಕಷ್ಟ ಆದರೂ ಸಹ ಅದರಲ್ಲಿ ಎಷ್ಟೇ ನಾವು ಇವತ್ತು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡೋದನ್ನು ಬಿಟ್ಟು ಲಾಸನ್ನು ಅನುಭವಿಸ್ತಾ ಇದ್ದರೂ ಸಹ ನಾವು ಇದನ್ನು ಕಂಟಿನ್ಯೂ ಮಾಡಬೇಕಂತ ಆಲೋಚನೆ ಮಾಡಿದ್ದೀವಿ ಸರ್. ಈಗ 1-2 ಸಿಲಿಂಡರ್ಗಳು ಬಂದಿದೆ ಅಂತಿದ್ರೆ, ಆ ಸಿಲಿಂಡರ್ಗಳು ತೆಗೆದುಕೊಂಡಂಥ ಸಿಲಿಂಡರ್ಗಳಿಗೆ ಎಷ್ಟು ಕೊಟ್ರಿ? ಸೇಮ್ ಸರ್. ಇವಾಗ ನಮಗೇನು ಪ್ರೈವೇಟ್ ಅವರು ಒಂದು ರೇಟ್ ಫಿಕ್ಸ್ ಮಾಡಿದಾರಲ್ಲ, 3400 ರೂಪಾಯಿ, ನಾನು ಅದನ್ನೇ ಕೊಡ್ತಾ ಬರ್ತಾಯಿದ್ದೀನಿ. ನಮ್ಮಲ್ಲಿ ಇವಾಗ ನಾವು ನೆಕ್ಸ್ಟ್ ಇವಾಗ ಏನು ಥಿಂಕ್ ಮಾಡ್ತಾ ಇದ್ದೀವಿ ಅಂತಂದರೆ, ಈಗ ಕ್ಲೌಡ್ ಕಿಚನ್ ಅಂತ ಏನು ಇವಾಗ ದೊಡ್ಡ ದೊಡ್ಡ ಕೇಟ್ರಿಂಗ್ ಮಾಡುವಂಥವರು ಕ್ಲೌಡ್ ಕಿಚನ್ಗಳನ್ನು ಇಟ್ಕೊಂಡಿರ್ತಾರೆ. ನಾವೆಲ್ಲ ಒಂದು ಒಗ್ಗಟ್ಟಾಗಿ ಆ ಒಂದು ಕ್ಲೌಡ್ ಕಿಚನಿಂದ ಒಂದು ಸಣ್ಣ ಪುಟ್ಟ ರೆಸ್ಟೋರೆಂಟ್ಗಳಿಗೆ ನಾವು ಆ ಒಂದು ಆಹಾರಗಳನ್ನು ಅಲ್ಲೇ ತಯಾರಿಸಿ ಅದನ್ನು ಕೊಡೋದ್ರಿಂದ ಈ ಒಂದು ಸಮಸ್ಯೆಗಳು ಸ್ವಲ್ಪ ಮಟ್ಟಿನ ಒಂದು ಕಮ್ಮಿ ಆಗತ್ತೆ ಅಂತ ನನ್ನ ಅನಿಸಿಕೆ. ಇದು ಮುಂದುವರೆದ ಭಾಗವಾಗಿ ಆದರೆ ಇವತ್ತು ನಾಳೆ 1-2 ದಿನಕ್ಕೆ ಮುಗಿದೋಗುತ್ತೆ. ನಂತರ ನಿಮ್ಮ ಪರಿಸ್ಥಿತಿ ಅಂತ, ಯಾಕಂದರೆ ಸಾಕಷ್ಟು ಸಿಬ್ಬಂದಿಗಳಿರ್ತಾರೆ, ಸಂಬಳ ಕೊಡಲಿಕ್ಕೂ ಆಗದಂಥ ಪರಿಸ್ಥಿತಿ. ನಮಗೊಂದು ಆಸೆ ಇದೆ, ಇನ್ನೇನು ಯುಗಾದಿ ಹಬ್ಬ ಬರುತ್ತೆ, ಇನ್ನೇನು 4 ದಿನ 5 ದಿನ ಒಳಗೆ, ಅಷ್ಟರೊಳಗೆ ಈ ಒಂದು ಸಮಸ್ಯೆ ಪರಿಹಾರ ಆಗತ್ತೆ ಅಂತ ಒಂದು ಆಶಾಭಾವನೆ ಇದೆ. ಇದಾಗದೇ ಇರುವಂತಹ ಪರಿಸ್ಥಿತಿ ಇದ್ದಲ್ಲಿ
ರಾಜ್ಯದಾದ್ಯಂತ ಎಲ್ಲ ಹೋಟೆಲ್ಗಳು ಅಷ್ಟೇ ಅಲ್ಲ, ಇದೊಂದು ಸಿಸ್ಟಮೇ ಕೊಲ್ಯಾಪ್ಸ್ ಆಗುವಂಥ ಪರಿಸ್ಥಿತಿ ಇದೆ ಸರ್. ಹೋಟೆಲ್ ಅಸೋಸಿಯೇಷನ್ ಇವತ್ತು ಸಭೆ ಕೂಡ ಆಗಿದೆ ವಿಧಾನಸೌಧದಲ್ಲಿ. ಜೊತೆಗೆ ಗ್ಯಾಸ್ ಕಂಪನಿಗಳನ್ನು ಕೂಡ ಕರೆದು ಸಭೆ ಮಾಡಿದ್ದಾರೆ. ಒಂದೆರಡು ದಿನದಲ್ಲಿ ಆಗ್ಬೋದಾ? ಚಾನ್ಸಸ್ ಏನಾದರೂ ಇದೆಯಾ ಅಂತ ನಮಗೆ ಆಶೆ ಇದೆ ಸರ್, ಖಂಡಿತ ಆಗಬೇಕು ಅಂತ. ಯಾಕಂದರೆ ಒಂದು ನಮ್ಮ ಗ್ರಾಹಕರಿಗೂ ನಾವು ತೊಂದರೆ ಕೊಡುವಂಥದ್ದಿಲ್ಲ, ಮತ್ತು ನಮ್ಮ ಕಾರ್ಮಿಕ ವರ್ಗದವರು ಸಹ ಈ ಹೋಟ್ಲ್ಗಳನ್ನೇ ನಂಬ್ಕೊಂಡಿರೋದ್ರಿಂದ ಅವ್ರಿಗೂ ಸಹ ನಾವು ಒಂದು ನಮ್ಮ ಜವಾಬ್ದಾರಿ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಒಂದು ಆಶಾ ಮನೋಭಾವನಂತೂ ಖಂಡಿತ ಇದೆ, 2 ದಿನದಲ್ಲಿ ಇದೊಂದು ಸಾಲ್ವ್ ಆಗುತ್ತೆ ಅಂತ. ಬ್ರದರ್, ಈಗ ಸಿಲಿಂಡರ್ ಸಂಬಂಧಪಟ್ಟಾಗೆ ನೀವು ಒಲೆಯಲ್ಲಿ ಮಾಡ್ತಾ ಇದ್ರೆ ಏನಂತಾರೆ? ಇನ್ನು ಸ್ಟಾಕ್ ಇಲ್ಲ ಅಂದ್ರೆ ಅದೇ ಕಳಿಸ್ತಾ ಇಲ್ಲ ಅವ್ರಿಗೆ. ರೇಟ್ ಜಾಸ್ತಿ ಆಯ್ತಂದ್ರೆ ಅದಕ್ಕೂ ಎಲ್ಲೂ ಸಿಗ್ತಾ ಇದಿಲ್ಲ. ಎಲ್ಲ ಕಡೆ ಹೋಟ್ಲ್ ಕ್ಲೋಸ್ ಆದ. ಈಗ ನಾವಿದು ಅಡುಗೆನಲ್ಲಿ ಮಾಡ್ತೀವಿ ಅಂದ್ರೆ ಒಲೆನಲ್ಲಿ ಮಾಡ್ತೀವಿ, ಸೌದೆ ಒಲೆಯಲ್ಲಿ ಮಾಡ್ತೀವಿ. ಅಷ್ಟೇ ನಾವೆಲ್ಲ ಕಷ್ಟ ಇದ್ರೆ ನಾವು 2 ದಿನ ರಜೆ ಮಾಡಿದ್ವು. ಇವಾಗ ನಿನ್ನಿಂದ ರೆಡಿ ಮಾಡಿದ್ರೆ ಮಾಡ್ತಿದ್ವಿ. ಎಲ್ಲ ಖರ್ಚು ಮಾಡಿ ಎಲ್ಲ ಮಾಡಿ ಸಿಲಿಂಡರ್ ಖಾಲಿ ಆದಾಗ ಹಂಗೆ ಇದ್ರೆ ಸೌದೆ ಒಲೆಯನ್ನು ಮಾಡಿದ್ವಿ. 2 ದಿನದಿಂದ ತರಿಸಿದೆ, ಅದೇ ಮಾಡಿದೆ. ಇದಕ್ಕೆ 4,000 ಆಗಿದೆ ನಾವು ಸೌದೆ ಒಲೆಗೆ. ಅದನ್ನು ರೇಟ್ ಜಾಸ್ತಿ ಆಗಿದೆ, ಜಾಸ್ತಿ ಮಾಡ್ಕೊಂಡು ಅದಂತ ಸ್ವಲ್ಪ ಕಷ್ಟಪಟ್ಟು ಎಲ್ಲ ಮಾಡ್ತಾರೆ. ನಮ್ಮ ಓನರ್ನು ಅಷ್ಟೇ ಮಾಡ್ತಾರೆ. ನಾವೆಲ್ಲ ಊರಿಂದ ಬಂದಿದ್ದು ಬಿಟ್ಟು ಎಲ್ಲ ಮಾಡ್ತೀವಿ ಅಂದ್ರೆ ಕಷ್ಟಪಟ್ಟು ಎಲ್ಲ ಕಷ್ಟ ಆಗಲ್ಲ. ಈಗ ಒಲೆಯಲ್ಲಿ ಮಾಡಕ್ಕೆ ಅಂತ ಹೇಳಿ ಆಗತ್ತೆ ಇದೆ, ಏನ್ ಮಾಡಕ್ಕಾಗತ್ತೆ? ಕಷ್ಟಪಟ್ಟು ಮರ್ಲೇಬೇಕಲ್ಲ. ಜನಗಳು ತೊಂದರೆ ಆಯ್ತದೆ, ಊಟ ಇಲ್ಲ, ಎಲ್ಲೂ ಇಲ್ಲ. ಈಗ ಅಲ್ಲಿ ಒಂದೇ ಹೋಟ್ಲ್ ಓಪನ್ ಇದೆ. ಈಗ ಎಲ್ಲ ಕ್ಲೋಸ್ ಮಾಡೋ. ಸಿಲಿಂಡರ್ ಇಲ್ಲ ಅಂದ್ರೆ ಯಾರು ಇಲ್ಲ, ಗ್ಯಾಸ್ ಇಲ್ಲ ಅಂದ್ರೆ ಎಲ್ಲ ತೊಂದರೆ ಆಗಿದೆ. ಅದೇ ಸೌದೆ ಒಲೆನಲ್ಲಿ ಎಲ್ಲ ಮಾಡ್ತಾರೆ. ಗ್ಯಾಸ್ ಸಿಲಿಂಡರ್ ಎಷ್ಟು ಹೇಳ್ತಾರಂತ ರೇಟು? ಈಗ 6,000 ಮೇಲ್ನೇ ಹೇಳ್ತಾರೆ. ಕಮರ್ಷಿಯಲ್ ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ ಅದಂತ ಕಮ್ಮಿ ಸಿಕ್ಕಲ್ಲ. ಬುಕ್ ಎಲ್ಲ ಇರೋದು ಕೇಳಿದ್ರೆ 6,000 ಹೇಳ್ತಾರೆ. ಅದನ್ನು ಸಿಗ್ತಾ ಇಲ್ಲ. ಈಗ ಅದನ್ನು ಏನೋ ಸಿಗ್ತಾ ಇದಿಲ್ಲ. ಎಲ್ಲ ರೇಟ್ ಜಾಸ್ತಿ ಆದ್ರೆ ಅದಕ್ಕೆ ಸಿಗ್ತಾ ಇದಿಲ್ಲ. ಬೆಳಕಿನೂ ಸಿಗ್ತಾ ಇಲ್ಲ, ಯಾರು ಕೊಡ್ತಾ ಇದಿಲ್ಲ. ಈಗ ಅದೇ ಸ್ವಲ್ಪ ಹಿಂಗೆ ಸೌದೆ ಒಲೆಯಲ್ಲಿ ಮಾರೋಣ. ಸೌದೆ ಒಲೆಯಲ್ಲಿ ರುಚಿ ಚೆನ್ನಾಗಿರುತ್ತೆ ಅಂತಾರೆ, ಹೌದಾ? ಅವ್ರು ಟೇಸ್ಟ್ ಇಡ್ತಾರೆ, ಚೆನ್ನಾಗಿರ್ತಾರೆ. ಅದನ್ನ ನಾವೆಲ್ಲ ತಿಂತೀವಿ. ಎಲ್ಲ ಮಾಡಿದ್ವಿ ಮೊದಲು. ಹಳೆ ಕಾಲದಲ್ಲಿ ಅದೇ ಮಾಡ್ತಾ ಇದ್ವಲ್ಲ, ಅದೇ ಎಲ್ಲ ಮಾಡ್ತೀವಿ. ಈಗ ರುಚಿ ಚೆನ್ನಾಗಿದೆ, ರುಚಿ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಜನಗಳು ಬರ್ತಾರೆ, ತಿಂತಾರೆ. ಹಂಗೆ ಟೇಸ್ಟ್ ಒಳ್ಳೆ ಚೆನ್ನಾಗಿದೆ. ನಾವು ಪಲಾವ್ ಇದೆ, ಸಾಂಬಾರ್ ಇದೆ, ವೈಟ್ ರೈಸ್ ಇದೆ, 2 ಐಟಮ್ ಮಾಡ್ತಿದ್ವಿ. ಈಗ ಸೌದೆ ಒಲೆಯಲ್ಲಿ ಜಾಸ್ತಿ ಮಾಡೋಕೆ ಆಗಲ್ಲ. ಅದೇ ಸ್ವಲ್ಪ ಲಾರ್ಜ್ ಗೇಜ್ ಇದೆ, ಅದು ಎಲ್ಲ ಕಂಪ್ಲೇಂಟ್ ಮಾಡಿಬಿಟ್ರೆ ಅದು ಭಯದಿಂದ ಸ್ವಲ್ಪ ಕಡಿಮೆ ಇದೆ. ಓಕೆ ಓಕೆ. ಒಂದು ಟೈಮಿಂಗ್ಸ್ ಗ್ಯಾಸ್ಗೆ ಮತ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ ಟೈಮಿಂಗ್ಸ್ ಎಷ್ಟು ಆಗುತ್ತೆ ಎಕ್ಸ್ಟ್ರಾ? ಇದು ಎಕ್ಸ್ಟ್ರಾ ಅದೊಂದು ಸೌದೆ ಒಲೆಯಿಂದ ಜಾಸ್ತಿ ಇದು ಖರ್ಚಾಗುತ್ತೆ. ಇದು ಅಲ್ಲ ಟೈಮಿಂಗ್ಸ್ ಎಷ್ಟು ತಗೊಳುತ್ತೆ? ಟೈಮಿಂಗು 2-3 ಗಂಟೆ ಓವರ್ ತಗೊಬಿಡ್ತಾರೆ. ಅದಕ್ಕೆ ಕಂಪೇರ್ ಅರ್ಧ ಗಂಟೆ ಎಕ್ಸ್ಟ್ರಾ ಆಗುತ್ತಾ? ಅರ್ಧ ಗಂಟೆ ಎಕ್ಸ್ಟ್ರಾ ಆಗುತ್ತೆ. ಒಂದು ವೈಟ್ ರೈಸ್ ಮಾಡೋಕ್ಕೆ 3 ಅವರ್ ಆಗುತ್ತೆ. ಇದು ಎಲ್ಲ ಸೌದೆ ಒಲೆಯನ್ನು ಮಾಡಿ ಇಲ್ಲಿ ಕೈ ಹಾಕಬೇಕಲ್ಲ, ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ಆದ್ರೂ ರುಚಿ ಚೆನ್ನಾಗಿರುತ್ತೆ. ರುಚಿ ಚೆನ್ನಾಗಿರುತ್ತೆ. ಸಿಲಿಂಡರ್ ಇಲ್ಲದೆ ನೀವು ಗಾಂಧಿನಗರ ತುಂಬಾ ಬಿಸಿ ಇರುವಂತ ಜಾಗದಲ್ಲಿ ಒಂದು ಹೋಟೆಲ್ ಅನ್ನು ಮುಚ್ಚಿದ್ದೀರಾ. ಗತಿ ಏನು ಅಂತ ಹೇಳಿ? ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ಇವಾಗ ಎಲ್ಲ ಜನಗಳಿಗೂ ತೊಂದರೆ, ಇದು ನಮಗೂ ತೊಂದರೆ. ನಾವು ಈಗ ಹಳ್ಳಿ ಕಡೆಯಿಂದ ಬಂದಿರೋರು ಇಲ್ಲಿಗೆ ಕೆಲಸ ಮಾಡೋವಂತ. ಈಗ ನಮಗೂ ತೊಂದರೆ ಆಗ್ಬಿಟ್ಟಿದೆ. ಇವಾಗ ಏನೇನು ಮಾಡೋಕ್ಕಾಗುತ್ತೆ? ಊರ ಕಡೆ ಹೋಗ್ಬೇಕು. ಎಷ್ಟು ದಿನ ಆಯ್ತು ನೀವು ಕ್ಲೋಸ್ ಮಾಡಿ? ಈಗ 3 ದಿನ ಆಯ್ತು. 3 ದಿನದಿಂದ ಇಲ್ಲ? 3 ದಿನದಿಂದ ಇಲ್ಲ. ನಾವು ಈಗ ಹೊರಗಡೆಯಿಂದ ಅಲ್ಲೇ ಇಲ್ಲಿ ಇದು ಮಾಡ್ಕೊಂಡು ಏನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಿನ್ನಕ್ಕೂ ಮಾಡ್ಕೊಳಕ್ಕೂ ಸಮಸ್ಯೆ ಆಗ್ತಾ ಇದೆ. ಹೌದು, ನಮಗೂ ಸಮಸ್ಯೆ ಇಲ್ಲ. ಸಿಲಿಂಡರ್ ಒಂದು ಸ್ವಲ್ಪನೂ ಇಲ್ವೇ ಇಲ್ಲ. ಅದರಿಂದ ಇವಾಗ ಏನು ಮಾಡೋಕ್ಕಾಗ್ತಾ ಇಲ್ಲ. ಈ ಬಾಡಿಗೆ ಕಥೆಗಳೆಲ್ಲ ಏನು ಕಥೆ ಅಂತ? ಏನು ಅವ್ರು ಮಾತಾಡ್ಕೊಬೇಕು. ಏನು ಮಾಡೋಕ್ಕಾಗುತ್ತೆ? ಬಾಡಿಗೆ ಇಲ್ಲ ಕಟ್ಟಲೇಬೇಕಲ್ಲ. ಅವರು ಇಲ್ಲಿ ಓನರ್ಗಳು ಒಪ್ತಾರೆ ಅದನ್ನು. ಬಾಡಿಗೆ ಬಿಲ್ಡಿಂಗ್ಗಳು ಓನರ್ಗಳು ಒಪ್ಪಬೇಕಲ್ಲ. ಒಪ್ಪಿದ್ರೆ ಇದು ಮಾಡ್ಬೋದು. ಅವರು ಒಪ್ಪಲ್ಲ. ಇಲ್ಲ ಅಂದರೆ ಬಿಟ್ಟು ಹೋಗಿ ಅಂತಾರೆ. ಈಗ ಕಮರ್ಷಿಯಲ್ ಸಿಲಿಂಡರ್ ಕೇಳಿದ್ರೆ ಏನಂತಾರೆ? ಅದೇ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಬರ್ತಾ ಇಲ್ಲ, ಕಮರ್ಷಿಯಲೇ ಬರ್ತಾ ಇಲ್ಲ. ಮಾಮೂಲಿ ಇದಂದರೆ ಮಾಮೂಲಿ ಇದು ಮಾಡಬೇಕು ಅಂತಂದರೆ ಅವ್ರನ್ನ ಮನೆ ಸಿಲಿಂಡರ್ಗಳು ಯೂಸ್ ಮಾಡೋಂಗಿಲ್ಲ. ಅದರಿಂದ ಅಟ್ಲೀಸ್ಟ್ ಬ್ಲಾಕಲ್ಲಿ ಕೇಳಿದ್ರೆ ಏನಂದ್ರೆ ಜಾಸ್ತಿ ಕೇಳೋವಂಥದ್ದು ಏನು ಆ ಥರ ಇಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರಲ್ಲ. ಬ್ಲಾಕಲ್ಲಿ ಕೇಳೋಕಂದ್ರೆ ಇಲ್ಲವೇ ಇಲ್ಲ. ಕೆಲವೊಂದು ಹೋಟೆಲ್ಗಳು ಇನ್ನೂ ಸಪ್ಲೈ ಆಗ್ತಾ ಅಂದರೆ ಅವರು ಒಂದು ಸ್ವಲ್ಪ ಸ್ಟಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇನಾದರೂ ಇದ್ದರೆ ಇದು ಮಾಡ್ಕೊಳ್ತಾರೆ. ಒಂದು ಸ್ವಲ್ಪ ನೋಡಿ, ನಮ್ಮ ಪಕ್ಕದಲ್ಲಿ ಅಲ್ಲಿ ಸೌದೆ ಒಲೆ ಮಾಡ್ಕೊಂಡಿದ್ದಾರೆ, ಹಿಂದ್ಗಡೆ ಸೌದೆ ಒಲೆ ಮಾಡ್ಕೊಂಡಿದ್ದಾರೆ. ಈಗ 3 ದಿನದಿಂದ ಸೌದೆ ಒಲೆ ಮಾಡ್ಕೊಂಡಿದ್ದಾರೆ ಪಾಪ. ಆದ್ರಿಂದ ಒಂದು ಸ್ವಲ್ಪ ನಡೀತಾ ಇದೆ. ಅವ್ರು ಮಾಡ್ಬೋದಿತ್ತು. ಹೌದು, ಮಾಡ್ಬೋದಿತ್ತು. ಆದರೆ ನಮಗೆ ಯಾವ ಇದೇ ಥರ ಜಾಗ ಇಲ್ಲ. ಅಂದರೆ ಬಿಲ್ಡಿಂಗ್ ಓನರ್ಗಳು ಒಪ್ಪಬೇಕಲ್ಲ ಅಲ್ವಾ? ಮಾಡಬೇಕು ಅಂತಂದರೆ ಬಿಲ್ಡಿಂಗ್ ಓನರ್ಗಳು ಒಪ್ಪಿಸ್ಬೇಕು ಅವ್ರನ್ನ. ಮತ್ತು ಅದೆಲ್ಲ ಆಗಿ ಆಮೇಲೆ ಅದೇ ಗೊತ್ತಿಲ್ಲ, ಕೇಳ್ಬೇಕು ಅವ್ರನ್ನ. ಕೇಳ್ಬಿಟ್ಟು ಆಮೇಲೆ ಸೌದೆ ಒಲೆ ರೆಡಿ ಮಾಡಿಸ್ಬೇಕು. ನಮಗೆ ಇವಾಗ ಅಂದರೆ ದಿನ ಒಂದು ಏನಿಲ್ಲ ಅಂದರೂ 50,000 ರಿಂದ 60,000 ರೂಪಾಯಿ ಇದಿರುತ್ತೆ. ಬಿಸ್ನೆಸ್ ಆಗ್ತಾಯಿದೆ. ಅದರಿಂದ ಇವಾಗ ಇದಿಲ್ಲ, ಬಿಸ್ನೆಸ್ ಇಲ್ಲ, ಏನು ಮಾಡೋಕ್ಕಾಗ್ತದೆ. ಇನ್ನು ಹುಡುಗರು ಕೂಲಿ 14-15 ಜನ ಹುಡುಗರು ಇದ್ದಾರೆ.
ಎಲ್ಲ ಪಾಪ ಎಲ್ಲ ಹಿಂದಿ ಹುಡುಗರು ಎಲ್ಲ ಅವರು ಎಲ್ಲ ಅಲ್ಲಿ ಆಲ್ರೆಡಿ ಮೊನ್ನೆ 3 ದಿನ ಆಯಿತು ಅವರು ಹೊರಟ್ಬಿಟ್ಟು ಟ್ರೈನ್ ಹಿಡ್ಕೊಂಡು ಅವರು ಹೊರಟ್ಬಿಟ್ರು ಊರಿಗೆ. ನಾವೊಂದು ಇನ್ನೊಂದು 2 ದಿನ ನಾವು ಹೋಗ್ತೀವಿ, ಏನು ಮಾಡೋಕ್ಕಾಗಲ್ಲ. ಅದೇ ಇವಾಗ ಏನು ಮಾಡೋಕ್ಕಾಗುತ್ತೆ ಸರ್, ಏನು ಮಾಡೋಕ್ಕಾಗಲ್ಲ. ನಾವು ಹಳ್ಳಿ ಕಡೆಯಿಂದ ಬಂದಿದ್ದೀವಿ, ನಾವು ಹೋಗಿ ಹಳ್ಳಿ ಸೇರ್ಕೊತೀವಿ ಅಷ್ಟು, ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಹಳ್ಳಿ ಕಡೆಯಿಂದ ಜೀವನ ನಡೆಯುತ್ತೆ, ಸೌದೆ ಇರುತ್ತೆ, ಆರಾಮಾಗಿ ಮಾಡ್ಕೊಂಡು ಹೋಗ್ತೀವಿ. ಸಿಟಿ ಅವ್ರ ಕತೆನೇ ಕಷ್ಟ, ಏನು ಮಾಡೋಕ್ಕಾಗಲ್ಲ. ಸಿಟಿಲಿ ನಮ್ಮದೇನು ಸರಿ, ಸಿಟಿಲಿರೋರು ಮನೆಗಳನ್ನವರು ಮತ್ತು ಹೊರಗಡೆಯಿಂದ ನಮ್ಮಂಥರ ಜೀವನ ಮಾಡೋಕ್ಕೆ ಬಂದಿರೋರು ಹೊರಗಡೆ ಊಟ ಮಾಡಬೇಕು ಅಂದಾಗ ನಾವೇನು ಎಲ್ಲಾದರೂ ಹಳ್ಳಿ ಕಡೆಯವರು ಹೊರ್ಟೋಗ್ತೀವಿ. ದೂರದಿಂದ ಬಂದಿರ್ತಾರೆ, ಇಲ್ಲೇ ಇರ್ತಾರೆ, ಹೋಟೆಲ್ನೇ ನಂಬ್ಕೊಂಡಿರ್ತಾರೆ, ಅವರೆಲ್ಲ ಏನು ಮಾಡೋಕ್ಕಾಗಲ್ಲ. ಅದೇ ಕಷ್ಟ ಆಗಿದೆ ಸರ್. ಈಗ ನೀವೊಂದು ಹೋಟೆಲ್ ಕೆಲಸ ಮಾಡ್ತಾ ಇದ್ರಿ, ಮೇನ್ ಭಟ್ರ ಕೆಲಸ ಮಾಡ್ತಾ ಇದ್ರಿ, 2-3 ದಿನದಿಂದ ಕೆಲಸ ಇಲ್ಲ ಅಂತ ಇದ್ರೆ ಹಿಂಗೆ ಆದ್ರೆ ಏನ್ ಕತೆ ಅಂತ ಹೇಳಿ? ಭಾಳ ಕಷ್ಟಪಟ್ಟಿದೆ ಸರ್, ತುಂಬ ತೊಂದ್ರೆ, ಜನಕ್ಕೂ ತೊಂದ್ರೆ, ನಮಗೂ ತೊಂದ್ರೆ, ಹುಡುಗರಿಗೆ ಕೆಲಸ ಮಾಡೋರಿಗೆ ತೊಂದ್ರೆ. ಈಗ ಲಾಕ್ಡೌನಲ್ಲಿ ತುಂಬ 6 ತಿಂಗಳು ವರ್ಷಗಳೇ ತೊಂದರೆ ಆಯಿತು. ಮತ್ತೆ ಲಾಕ್ಡೌನ್ ಆಯಿತು, ಪುನಃ ಆಗಲೂ ತೊಂದರೆ ಆಯಿತು. ಪುನಃ ಊರಿಗೆ ಹೋದ್ರೆ ಏನು ಮಾಡೋಕ್ಕಾಯ್ತು ಸರ್? ಇವರು ಇಲ್ಲಿ ಸಿಲಿಂಡ್ರ್ ಕೇಳಿದ್ರೆ ಇಲ್ಲಪ್ಪ ಸ್ಟಾಕ್ ಇಲ್ಲ ಅಂತಾರೆ. ನಾವು ಬ್ಲ್ಯಾಕಲ್ಲಿ ದುಡ್ಡು ತರೋಣ ಅಂದರೆ ಅದು ಇಲ್ಲ ಅಂತಾರೆ. ನೀವು 5,000 ಕೊಟ್ಟರು ಸಿಲಿಂಡ್ರ್ ಇಲ್ಲ, ನೋಡಿ ಬಂದು ಆಫೀಸಲ್ಲಿ, ನಮ್ದಿದ್ರೆ ನಾವು ಕೊಡ್ತೀವಿ. ನಾವು ಏನು ಮಾಡೋಣ ಹೇಳಿ? ನಮಗೆ ಚಿಕ್ಕ ಸಿಲಿಂಡ್ರ್ ಹಾಕ್ತೀನಿ ಅಂದರೆ ಅವ್ರು ಬಂದು 5,000 20,000 ಫೈನ್ ಹಾಕ್ತಾರೆ. ಇಲ್ಲಿ ಸಂಪಾದನೆಯೂ ಆಗಲ್ಲ. ಈಗ ಓನರ್ಗಳು 10,000 ಕೊಟ್ಬಿಟ್ಟು ಅವರು ಫೈನ್ ಕಟ್ಬಿಟ್ಟು ಎಲ್ಲಿ ಜೀವನ ಮಾಡೋಕ್ಕೈತೆ? ಆಳುಗಳು ನೋಡಬೇಕು, ಮೇಂಟೈನ್ ಮಾಡಬೇಕು, ಬಾಡಿಗೆ ಕಟ್ಟಬೇಕು, ಎಲ್ಲ ಮಾಡಬೇಕು. ಇಲ್ಲಾಗ ಇದಕ್ಕೆ ಮೊದಲಂಗೆ ಜನ ಪಬ್ಲಿಕ್ಕು ಇಲ್ಲ, ಮೆಜೆಸ್ಟಿಕಲ್ಲಿ ಫುಲ್ ಕಮ್ಮಿ. ವ್ಯಾಪಾರಗಳು ಇದಾಯ್ತಲ್ಲ, ಈಗ ಇನ್ನು ರೈಟಲ್ಲಿ ಜಾಸ್ತಿ ಕೊಟ್ಟು ಸಿಲಿಂಡ್ರು ತರೋಕ್ಕಾಗಲ್ಲ. ಎಲ್ಲ ಹೋಟ್ಲುಗಳು ಬಂದ್ ಮಾಡ್ತಾವ್ರೆ. ನಾವು ನೋಡ್ದೋ ಇನ್ನೊಂದು 2 ದಿವಸ ನೋಡೋಣ ಅಂತ ಕಾಯ್ತಾಯಿದ್ದೀವಿ. 3 ದಿವಸದಿಂದ ಸಿಲಿಂಡ್ರು ಬರ್ತಾನೆ ಇಲ್ಲ ಸರ್. 3 ದಿವಸ ಆಯಿತು ಸರ್ ಹೋಟ್ಲು ಕ್ಲೋಸ್ ಆಗಿ. ಭಾಳ ತೊಂದರೆ ಆಗಿದೆ ಎಲ್ಲರಿಗೂ, ಊಟಕ್ಕೂ ತೊಂದರೆ. ನಮ್ಮದು ಚೆನ್ನಾಗಿದೆ ತಿಂಡಿ, ಏನು ಇದಿಲ್ಲ. ಎಲ್ಲ ಕಡೆಯಿಂದ ಬರ್ತಾರೆ, ನಮ್ಮದು ಕಡೆ ತಿಂತಾರೆ, ನಾವು ಚೆನ್ನಾಗಿ ಐಟಮ್ ಕೊಡ್ತೀವಿ. ಆ ಥರ ಏನು ಇದಿಲ್ಲ. ಅಂದರೆ ಈ ಸಮಸ್ಯೆ ಆಗ್ಬಿಟ್ಟಿದೆ. ಈಗ ಹುಡುಗರಿಗೆ ನೋಡಿ, ನಮ್ಮ ಕನ್ನಡದವ್ರು ಹುಡುಗರು ಇರೋದು, ಅವ್ರಿಗೂ ಊಟ ಇಲ್ಲದೆ ಅಲ್ಲಿ ಇಲ್ಲಿ ಹೋದರೆ 50-60 ಕೊಟ್ಟು ತಿನ್ನಬೇಕು. ಇಲ್ಲಿ ಸಂಬಳ ತಗೊಂಡು ಇಲ್ಲೇ ಖರ್ಚು ಮಾಡಿಬಿಟ್ರೆ ಮಕ್ಕಳು ಮರಿ ಊರ ಕಡೆ ನೋಡೋರು ಯಾರು ಸರ್? ಅದರಿಂದ ತುಂಬ ಭಾಳ ತೊಂದರೆ ಆಗಿದೆ. ನಾವು ಕೇಳೋದೇನೆಂದ್ರೆ ಮನವಿ ಮಾಡ್ಕೊಳ್ಳೋದು, ಸಿಲಿಂಡ್ರನ್ನ ರಾಜ್ಯದಿಂದ ತರಿಸಿ ಸ್ವಲ್ಪ ಸೌಲಭ್ಯ ಮಾಡಿ ಎಲ್ಲ ಹೋಟ್ಲವ್ರಿಗೂ. ಯಾಕೆಂದರೆ ಫುಟ್ಪಾತಲ್ಲಿ ಕೆಲವು ಜನ ತಿನ್ನೋರು ಇದ್ದಾರೆ, ಮನೆ ಇರೋರು ಮನೆಗೆ ಹೊಂಟೋಯ್ತಾರೆ. ಫುಟ್ಪಾತಲ್ಲೇ ನಂಬ್ಕೊಂಡು ಜೀವನ ಮಾಡೋರು ಏನು ಮಾಡೋದು ಸರ್? ತುಂಬ ತೊಂದರೆ ಆಗಿದೆ. ಈಗ ಮನೆಯಿಂದ ಎಲ್ಲ ಕೆಲ್ಸಕ್ಕೆ ಬರೋರು ಮನೆಯಿಂದ ತರಲ್ಲ, ಟೈಮ್ ಆಗ್ಬಿಡುತ್ತೆ ಅವ್ರಿಗೆ, ಅಲ್ಲಿ ಇದಾಗ್ಬಿಡುತ್ತೆ ಅಂತ ಹೋಟ್ಲಿಗೆ ಬಂದು ತಿಂತಾರೆ. ಅವರು ಊಟ ಹಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ತುಂಬ ತೊಂದರೆ ಆಗಿದೆ ಹೋಟ್ಲುಗಳಿಗೆ, ಓನರ್ಗಳಿಂದ ಹಿಡಿದು ಕೆಲಸಗಾರರು ಎಲ್ಲರಿಗೂ ತೊಂದರೆನೇ. ಈಗ ನಮ್ಗೆ ಎಲ್ಲಿದೆ, ಈಗ ನೋಡಿ ಮೇಲೆ ನಾವು ರೂಮಲ್ಲಿ ಮನಿಗ್ತೀವಿ, ಇಲ್ಲಿ ಅಡುಗೆ ಗ್ಯಾಸ್ ಇದ್ದರೆ ನಾವು ಅಡುಗೆ ಮಾಡ್ಕೊಂಡು ಒಂಚೂರು ತಿನ್ಬೋದು, ಗ್ಯಾಸು ಇಲ್ಲ. ಈಗ ಒಲೆ ಅಂಟಿಸೋಣ ಅಂದರೆ ಇಲ್ಲಿ ಜಾಗ ಇಲ್ಲ, ಹೊಗೆ ಹೋಗಲ್ಲ. ಯಾಕೆಂದರೆ ಹಳ್ಳಿ ಕಡೆ ಆದರೆ ಹೊಗೆಗಳು ಚಿಕ್ಕ ಅಂಗಡಿ ರೋಡ್ಗೆ ಹೋಯ್ತದೆ, ಇಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಕಾರ್ಪೊರೇಷನ್ಗೆ, ನಮ್ಗೆ ಗೋಡೆಗಳಿಗೆ ಇದೈತೆ, ಲಾಡ್ಜ್ಗಳಿಗೆ ಇದೈತಿದೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ನಾವು ರೋಡ್ ಮಾಡೋಂಗಿಲ್ಲ. ಸಮಸ್ಯೆ ಆಗಿರೋದು ಈ ಥರ ಆಗ್ಬಿಟ್ಟಿದೆ ಸರ್. ತುಂಬ ಆ ಹೋಟ್ಲುಗಳಿಗೆ ತೊಂದರೆ, ಅದನ್ನು ಒದಗಿಸ್ಕೊಡ್ಬೇಕು ಸರ್ಕಾರದವ್ರು. ಇವರೇನು ಮನ್ಸಿಗೆ ತಗೋತಾ ಇಲ್ಲ, ಬರೀ ಅವ್ರದ್ದು ಇವ್ರಿಗೆ ಹೇಳ್ತಾರೆ, ಇವ್ರದ್ದು ಅವ್ರಿಗೆ ಹೇಳ್ತಾರೆ. ಈ ರಾಜಕೀಯದವ್ರ ಕಥೆನೇ ಹಣೆ ಬರೀ ಎಷ್ಟು. ಗೆಲ್ಲ ಗಂಟ ನಮ್ಮದು ನಾವು ಮಾಡ್ತೀವಿ ಅಂತಾರೆ, ಗೆದ್ದ ಮೇಲೆ ಯಾರೇನು ಮಾಡಲ್ಲ. ಈಗೆಲ್ಲ ಮಾಡಿ ಕುಳ್ಗೇಟ್ಸ್ ಕುಣಿಸ್ಬಿಟ್ಟವ್ರೆ ಸರ್ಕಾರ. ಊಟ ಸಿಗಲ್ಲ ಅನ್ನೋದು ಒಂದಾದ್ರೆ ಒಳಗಡೆ ಎಷ್ಟು ಸಮಸ್ಯೆ ಅನ್ನೋದು ನಿಮ್ಮಿಂದ ಗೊತ್ತಾಗುತ್ತೆ ಅಲ್ವಾ ಸರ್? ಈಗ ನಮಗೆ ಗೊತ್ತು ಅದ್ರ ಕಷ್ಟ, ಹಣೆ ಬರ ಏನು ಅಂತ. ಒಳಗೆ ಅಡುಗೆ ಮಾಡೋರು ಗೊತ್ತಿರುತ್ತೆ. ಈಗ ಎಷ್ಟು ಸಿಲಿಂಡ್ರ್ ಬೇಕು, ಎಷ್ಟು ಇದು ಬೇಕು, ಯಾವ ಥರ ಮಾಡಬೇಕು, ಎಷ್ಟು ಕಂಟ್ರೋಲಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ. ನಾವು 1-2 ದಿವಸ ಮುಂಚಿತ ಗೊತ್ತಾಯಿತು, ಹಾಲು ಕಂಟ್ರೋಲ್ ಮಾಡೋದು ಆಗಿಲ್ಲ. ಕಂಟ್ರೋಲ್ ಮಾಡೋಕ್ಕೆ ಗ್ಯಾಸ್ ಇದ್ದರೆ ನಾವು ಕಂಟ್ರೋಲ್ ಮಾಡ್ಕೊಂಡೇ ಹೋದು. ಈಗ ಒಂದು ಗ್ಯಾಸು ಸಿಗ್ತಾಯಿಲ್ಲ. ಭಾಳ ಸಮಸ್ಯೆ ಆಗಿದೆ, ಭಾಳ ತೊಂದರೆ, ಎಲ್ಲರಿಗೂ ತೊಂದರೆ ಆಗಿದೆ. ಹೋಟ್ಲು ಇದಕ್ಕೆ ಸುಮಾರು ಹೋಟ್ಲುಗಳೆಲ್ಲ ಬಂದಾಗಿದೆ. ಅದರಿಂದ ನಾವು ಕೇಳೋದೇನು, ಒದಗಿಸ್ಕೊಡಿ. ನೀವು ಬರೀ ಮಾತಾಡಿದ್ರೆ ಇದೊಂದು ಸದಲ್ಲಿ ಕುಂತ್ಕೊಂಡು ಮಾತಾಡೋದು ಮುಖ್ಯ ಅಲ್ಲ. ಹೋಗ್ಬೇಕು ನೀವು ಹೋಗಿ ಅಲ್ಲಿ ಜನಗಳಿಗೆ ಹೋಗಿ, ನೀವು ನಮ್ಮ ಜನಗಳಿಗೆ ತೊಂದರೆ ಆಗಿದೆ, ನೀವು ನಿಂತು ಓಡಾಡ್ಕೊಂಡು ಮಾಡಿದ್ರೆ ಜನಗಳಿಗೆ ಸೌಲಭ್ಯ ಮಿಂಟಾಯ್ತು. ಬರೀ ಇದೊಂದು ಸದಲ್ಲಿ ಕುಂತ್ಕೊಂಡು ನೀವು
ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ನಾವು ಮಾತಾಡ್ತೀವಿ ಅಂದರೆ ನೀವು ಇಲ್ಲೂ ಮಾತಾಡ್ಬೋದು, ಅಲ್ಲೋಗಿ ಮಾತಾಡಬೇಕಲ್ಲ, ಅಲ್ಲೋಗಿ ಮಾತಾಡಿ ಸರ್ಕಾರದಿಂದ ಮಾತಾಡಿ ತರಿಸಿ ಕೊಡ್ಬೇಕು ಜನಗಳಿಗೆ, ಅಲ್ವಾ ಸರ್? ಇಲ್ಲದೆ ಇದ್ರೆ ನಿಮ್ಮ ಜೀವನ ಇಲ್ಲ. ಇವರು ಓಟ್ ಹಾಕಿ ಗೆಲ್ಸಿ ಕೊಟ್ಟಿರ್ತೀವಿ, ಇವರು ಇಲ್ಲೇ ಕುಂತ್ಕೊಂಡು ಏನು ಮಾಡದೆ ಹೋದರೆ ಸುಮ್ಮನೆ ಮಾತಾಡಿವಿ ಅಂತ ಇದು ಒಂದು ಟಿ ವಿಲಿ ತೋರಿಸ್ತಾರೆ ಮಾಧ್ಯಮದವರು. ನಾವು ಮೀಟಿಂಗ್ ಮಾಡಿದ್ವಿ, ಎಲ್ಲಿ ಮೀಟಿಂಗ್ ಮಾಡ್ತಾರೆ? ಇವ್ರು ಕುಂತ್ಕೊಂಡು ಮಾತಾಡ್ತಾರೆ. ಬೆಂಗಳೂರಿನಲ್ಲಿ ಒಂದೇ ಕಂಪ್ಲೇಂಟ್ ಆಗ್ತದೆ, 2-3 ದಿನದಿಂದ ಹೆಚ್ಚು ಕಡಿಮೆ ಇವತ್ತು 5 ದಿನ ಸಿಲಿಂಡರ್ ಸಿಕ್ಕಲ್ಲ ಅನ್ನೋದು ಆಗ್ತದೆ. ನಮ್ಮ ನಗರ ಆರೋಗ್ಯ ಸಚಿವ KS ಮುನಿಯಪ್ಪ ಸಾಬ್ರು ಯಾವುದೇ ತೊಂದರೆ ಇಲ್ಲ ಅಂತ ಅವ್ರು ಹೇಳಕತ್ತಾರ. ನಗರ ಸಚಿವ ಯಾವುದೇ ತೊಂದರೆ ಇಲ್ಲ ಅಂತ ಅವ್ರು ಹೇಳಕತ್ತಾರ. ಇಲ್ಲಿ ಏನದ ಉದ್ಯಮಿಗಳು ಅದೇ ಒಂದು ಬ್ಲಾಕ್ ಮೇಲ್ ಮಾಡ್ಕೊಂಡು ಅದರಿಂದ ಬಂಡವಾಳ ಮಾಡ್ಕೊಳಕತ್ತಾರ. ಅದಕ್ಕೆ ಯಾವ ಥರ ಬಂಡವಾಳ ಅಂತಂದ್ರೆ ಕೇಂದ್ರ ಸರ್ಕಾರ ಅಲ್ಲಿ ಏನದ ಯುದ್ಧ ನಡಿಯಕತ್ತ, ಸಿಲಿಂಡರ್ ಇಲ್ಲ, ಅದ್ರ ಬಗ್ಗೆ ಏನದ ಇಲ್ಲೇ ಒಂದು ರಾಜ್ಯ ಸರ್ಕಾರಲಿಂದ ಏನಂದ್ರೆ ಅವರು ಎಲ್ಲ ನಾವು ಆಮಂತ್ರಣ ಮಾಡ್ಕೊಳಕತ್ತೀವಿ, ನೀವು ಯಾವುದಕ್ಕೆ ಆವೇಶ ಹೊಟ್ಟಬಾಡ್ರಿ, ಅದಕ್ಕೆ ಯಾವುದಕ್ಕೆ ಅದಕ್ಕೆ ನೀವೇನೋ ಆವೇಶ ಹೊಟ್ಟಬಾಡ್ರಿ, ಅದಕ್ಕೆ ಏನದ ನೀವು ಯಾವುದಕ್ಕೆ ಭಯ ಪಡಬಾಡ್ರಿ. ನಾವೆಲ್ಲ ಅದಕ್ಕೆ ಏನದ ನಾವು ಸಿಲಿಂಡ್ರ್ ಅಂಗಡಿಗಳಿಗೆ ಕೊಡ್ಲಕತ್ತೀವಿ, ದುಕಾನುಗಳಿಗೆ ಕೊಡ್ಲಕತ್ತೀವಿ, ಹೋಟ್ಲಗಳಿಗೆ ಕೊಡ್ಲಕತ್ತೀವಿ. ನೀವು ಯಾವುದೇ ಕಾರಣಕ್ಕೆ ನೀವು ಭಯ ಪಡಬಾಡ್ರಿ, ಎಲ್ಲ ಪಬ್ಲಿಕ್ಗಳು ಯಾವ್ದು ಅಂತ ಹೇಳಕತ್ತಾರ. ಆದರೆ ಈ ಹೋಟ್ಲ ಉದ್ಯಮಿಗಳು ಏನದ ಅದರೇ ಉದ್ದೇಶಕ್ಕಾಗಿ ಏನಂಬದ 1-2 ದಿನ ಬಂದ್ ಮಾಡಿದ್ರೆ ರೈತರು, ಅದರಿಂದ ರೇಟ್ ಜಂಪ್ ಮಾಡಿದ್ರೆ ಐತೆ ಅಂತ ಆ ಉದ್ದೇಶಕ್ಕಾಗಿ ಅವ್ರು ಬಂದ್ ಮಾಡಕತ್ತಾರ. ನಾನು ನೇರವಾಗಿ ಒಂದು ತಮಗೆ ಉತ್ತರ ಕೊಡೋದ್ರ ಮೂಲಕ ಹೇಳ್ತಾ ಇದ್ದೀನಿ. ಬೆಂಗಳೂರು ಸೆಂಟ್ರಲಲ್ಲಿ ಮೆಜೆಸ್ಟಿಕ್ನಲ್ಲಿ ಆಟೋದವರು ಮತ್ತು ಹೋಟೆಲ್ದವರು ಸ್ಕ್ಯಾಮ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಡಬಲ್ ಗೇಮ್ ಮಾಡ್ತಾಯಿದ್ದಾರೆ. ಏನು ವಿಷಯ ಗೊತ್ತಾ? ಆಟೋದಲ್ಲಿ ಸಿಲಿಂಡ್ರ್ ಇಲ್ಲ, 20 ರೂಪಾಯಿ ಬಾಡಿಗೆ ಹೆಚ್ಚಿಗೆ ಕೊಡಿ, 50 ರೂಪಾಯಿ ಕೊಡಿ. ಹೋಟೆಲ್ದಲ್ಲಿ ಹೇಳ್ತಾರೆ ಬಂದಾಗಿದೆ, ಹೀಟರ್ ಇಲ್ಲ, ಸ್ಟೋವ್ ಇಲ್ಲ, ಯಾವುದೇ ತಿಂಡಿ ಊಟ ಕೊಡ್ತಾಯಿದ್ದಾರೆ. ಇದೆಲ್ಲ ಬೇಡ. ನಿಮಗೆ ಕೇಂದ್ರ ಸರ್ಕಾರದಿಂದ ರಫ್ತು ಆಗ್ತಾಯಿದೆ, ಎಲ್ಲರಿಗೂ ಗೊತ್ತು. ಸಿಲಿಂಡ್ರ್ ಗೊತ್ತು, ಎಲ್ಲ ಥರದ ಮಾಹಿತಿ ಇದೆ. ECG ಗೊತ್ತು, CNG ಗೊತ್ತು, CNG ಗೊತ್ತು, ಎಲ್ಲ ಗೊತ್ತು. ಆದರೆ ತಾವು ಬೇಳೆ ಬೇಯಿಸ್ಕೋಸ್ಕರ, ತಮ್ಮ ಬಂಡವಾಳ ಹೆಚ್ಚಿಗೆ ಮಾಡೋಕ್ಕೋಸ್ಕರ ತಾವು ಸಿಲಿಂಡರ್ ಮೇಲೆ ಬಂಡವಾಳ ಹೂಡಿಕೆ ಮಾಡ್ತಾಯಿದ್ದಾರೆ. ಮೆಜೆಸ್ಟಿಕ್ ಹೋಟೆಲ್ದವರು ಮತ್ತು ಆಟೋದವರು, ಕ್ಯಾಬ್ನವರು, ಇದು ಸಂಪೂರ್ಣ ಸ್ಕ್ಯಾಮು. ಸರ್, ಮೆಜೆಸ್ಟಿಕ್ಕಿಂದ LHಗೆ ಹೋಗ್ತಾರೆ ಕೇಳಿ, 100 ರೂಪಾಯಿ ಇದ್ರೆ 120. ಯಾಕೆ ಅಂದರೆ CNG ಇದೆ ರೀ, ಬರೀ ಬಿಸ್ನೆಸ್ಸಾ? ಕಡಿಮೆ ಮಾಡಿದ್ರೆ ಕಡಿಮೆ ತೊಂದ್ರಾ? ತೊಗೊಲ್ಲ. ನೀವೆಲ್ಲ ಬಿಸ್ನೆಸ್ಗೋಸ್ಕರ, ಬಂಡವಾಳಗೋಸ್ಕರ, ತಮ್ಮ ಬೇಳೆ ಬೇಯಿಸ್ಕೋಸ್ಕರ ಸಿಲಿಂಡರ್ ಮೇಲೆ ತಾವು ಹೆಚ್ಚಿಗೆ ದರ ತೊಗೊತಿದ್ರೆ ಇದು ಖಂಡಿಸ್ತೀವಿ. ಗ್ರಾಹಕರಲ್ಲಿ ನಾನಿರಲಿ, ನಾನು ಗುಲ್ಬರ್ಗದಿಂದ ಬಂದು ಇಲ್ಲಿ ನಿನ್ನಿಂದ 2 ದಿನ ವಾತಾವರಣ ನೋಡ್ತಾ ಇದ್ದೀನಿ. ಬರೀ ಹೋಟೆಲ್, ಲಾಡ್ಜು, ತಣ್ಣೀರು ಸ್ನಾನ ಕೊಡ್ತಾಯಿದ್ರಿ ಗೊತ್ತಾ? ಲಾಡ್ಜಲ್ಲಿ ಏನಕ್ಕೆ ಕೊಡು? ಬೆಲೆ ಏರಿಕೆ. CNG ಇವ್ರೇನು ಗ್ಯಾಸ್ ಮೇಲೆ ಮಾಡ್ತಾರಾ? ಬಿಸಿನೀರು ಹೀಟ್ರಲ್ಲಿ ಕೊಡ್ತಾರಾ? ಎದ್ರ ಮೇಲೆ ಕೊಡ್ತಾರೆ? ಗೀಸರಲ್ಲಿ ನೀರು ಬರ್ತದೆ. ಗೀಸರ್ಗೆ ಏನು ಸಂಬಂಧ? ಗೀಸರ್ಗೆ ಹೀಟ್ರಿಗೆ ಏನು ಸಂಬಂಧ ಹೇಳಿ ಸರ್? ಏನು ಗ್ಯಾಸ್ ಮೇಲೆ ನಾವು ನೀರು ಕೊಡ್ತಾರಾ? 15 ರೂಪಾಯಿ ಬೆಲೆ ಬಾಳುವಂಥ ಲಾಡ್ಜಲ್ಲಿ ಇದ್ದು ತಣ್ಣೀರು ಸ್ನಾನ ಮಾಡಿದೀವಿ. ಇದು ಇವ್ರು ಮಾಡ್ತಾರೋ ಬಂಡವಾಳ. ಇವರು ಶೋಕಿಗೋಸ್ಕರ ಇದು ಮೇಲೆ ರಾಜ್ಯ ಸರ್ಕಾರ ಆರೋಪ ಮಾಡ್ಕೊಂಡು ಇವರು ಬಂಡವಾಳ ಇವ್ರು ಮಾಡ್ಕೊಂಡು ಬಿಸ್ನೆಸ್ ಹೆಚ್ಚಿಗೆ ಮಾಡ್ತಾರೆ ಅಷ್ಟೇ. ಇಲ್ಲಿ ನಮ್ಗೆ ಊಟ ಸಿಗಬಲ್ದು, ಯಾಕಂದ್ರೆ ಸಿಲಿಂಡ್ರು, ಗ್ಯಾಸ್ ಸಿಲಿಂಡ್ರು ಇವತ್ತು ಬಂದಾಗ್ಯಾವ ಅಂತ ಹೇಳಕತ್ತಾರ. ನಾವು ಅಧೋಗತಿಗೆ ಹೋಗಿವಿ ನಾವು ಈಗ. ಆದ್ರೆ ಇದು ಕೇಂದ್ರ ಸರ್ಕಾರ ವೈಫಲ್ಯ ಅದು ಮತ್ತು ರಾಜ್ಯ ಸರ್ಕಾರ ವೈಫಲ್ಯ ಅದು ಗೊತ್ತಿಲ್ಲ. ಅದಕ್ಕೆ ನಾವೇನಂತೀವಿ, ಗ್ರಾಹಕರಿಗೆ ಸಂಪರ್ಕವಾಗಿ ಗ್ಯಾಸ್ ಸಿಲಿಂಡ್ರು ಮಾಡಬೇಕು. ಯಾಕಂದರೆ ಇವತ್ತು ನಾವು ಬಂದೀವಿ, ಈಗ ನಮಗೆ ಇಲ್ಲಿ ಏನದು ಗೊತ್ತಿದೆ ಸರ್, ನಮಗೆ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ, ನಾವು ಊರಿನಿಂದ ಬಂದಿದ್ದೀವಿ. ಇಲ್ಲಿ ನಮ್ಗೆ ಯಾವುದು ಸಿಗವಲ್ಲ. ಇಲ್ಲಿ ಪ್ರತಿಯೊಂದು ಬಗಲ ಇಲ್ಲೇ ನಾವು ಇದು ಬಂದಾಗ್ಯಾವ, ಪ್ರತಿಯೊಂದು ಹೋಟ್ಲುಗಳು ಬಂದಾಗ್ಯಾವ. ಆದರೆ ನಾವೇನು ಮಾಡಬೇಕು? ರಾಜ್ಯ ಸರ್ಕಾರ ವೈಫಲ್ಯನೋ ಕೇಂದ್ರ ಸರ್ಕಾರ ವೈಫಲ್ಯನೋ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ನಾವೇನು ಹೇಳ್ತೀವಿ, ಏನು ಮಾಡಿ ಗ್ರಾಹಕರಿಗೆ ಗ್ಯಾಸ್ ಸಿಲಿಂಡ್ರ್ ಸಂಪರ್ಕವಾಗಿ ಮಾಡಿ ಕೊಡ್ರಿ, ಮಾಡಿರಿ. ಇಲ್ಲಾಂದರೆ ಮುಂಬರುವ ದಿನಗಳಲ್ಲಿ ಮತ್ತು KS ಮುನಿಯಪ್ಪ ಸಾಬ್ರು ಹೇಳಿದ್ರು ಇವತ್ತು ಮೀಟಿಂಗ್ ಆಯಿತು. ಏನಂದ್ರು ಇನ್ನೂ 1 ವಾರ ಗ್ಯಾಸ್ ಸಿಲಿಂಡರ್ ಯಾವುದು ಭಯ ಪಡಬೇಡ ಅಂದರು. ಈ ನಾವು ಇಲ್ಲಿ ಮೆಷಿಗೆ ತೆಗಿವಿ ನಾವು. ಆದರೆ ಈಗ ಬಂದಾಗಿದ್ರೆ ಈಗ ನಾವು ಉಣಕ್ಕೆ ಇಲ್ಲ. ಈಗ ಏನು ಮಾಡ್ಬೇಕು? ಈಗ ಇಲ್ಲ, ಜಾಸ್ತಿ ಆಗ್ಯದ ಸರ್. ಮಾಡ್ರಿ, ಏನೋ 50 ರೂಪಾಯಿ ಆಗ್ಯದ. ಸಿಲಿಂಡರ್ ಇಲ್ಲ, ಕಟ್ಟಿಗೆ ಮಾಡ್ಬೇಕು ನಾವು. ಕಟ್ಟಿಗೆ ಇಲ್ಲಿ ಸೌದಿ ಇಲ್ಲ, ಸಿಲಿಂಡ್ರ್ ಇಲ್ಲ. ಏನು ಮಾಡ್ಬೇಕು ನಾವು ಅಂತಾರೆ? ನಾವೇನು ಮಾಡ್ಬೇಕು? 50 ರೂಪಾಯಿ ಹೆಚ್ಚಾದ್ರೆ ಉಣ್ಬೇಕಲ್ಲ ಸರ್. ನಾವು ಮಾಡಿವಿ. KS ಮುನಿಯಪ್ಪ ಸಾಬ್ರು ನಾಗರಿಕ ಸರಬರಾಜು ಮಿನಿಸ್ಟರ್ ಅವರು ಇವತ್ತು ಏನೋ ವಿಧಾನಸೌಧದಾಗ ಮಾತಾಡ್ರೆ, ಇದು ಯಾವುದು ಸಿಲಿಂಡ್ರ್ ತೊಂದರೆ ಇಲ್ಲ, ಸಮರ್ಪಕವಾಗಿ ಮಾಡ್ತೀವಿ ಅಂತ ಹೇಳ್ಯಾರ. ಆದ್ರೆ ದಯವಿಟ್ಟು ನಾವು ಹೇಳ್ತೀವಿ ರಾಜ್ಯ ಸರ್ಕಾರಕ್ಕೆ, ದಯವಿಟ್ಟು ಸಿಲಿಂಡ್ರ್ ಮಾಡಿಕೊಟ್ರೆ ಅಂತ ಹೇಳ್ತೀವಿ. ಸರ್ಕಾರಗಳು, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಿ ಮಧ್ಯಸ್ಥ ಜನರಿಗೆ, ಸರ್ಕಾರ ಇರೋದೇ ಜನರಿಗೋಸ್ಕರ ಆಡಳಿತ ಮಾಡ್ಬೇಕಂತೇಳಿ ಸರ್ಕಾರ ಇರ್ತಾವೆ.
ಅದು ಜನರ ಸರ್ಕಾರ ಅಂದ್ರೆ ಜನರಿಗೆ ಏನು ಸವಲತ್ತು ಕೊಡಿಸ್ಬೇಕು ಅಂಬೋದು ಅವ್ರ ಬಳಿ ಇರ್ಬೇಕದು. ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಗಳ ಬಗ್ಗೆ ಮಧ್ಯದಲ್ಲಿ ಆಡಳಿತ ಮಾಡ್ಬೇಕು ಅವರು. ಅದು ಬಿಟ್ಟು ಜನರ ವಿರೋಧಿ ಆಡಳಿತ ಮಾಡಬಾರ್ದು. ಜನರಿಗೆ ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ದನಿ ಎತ್ತಬೇಕು. ಯಾರು ಸಚಿವ ಸಂಪುಟ ಇವತ್ತು ನಡೆದಿದೆ, ನಾನು ಸಚಿವ ಸಂಪುಟದಲ್ಲಿ ವಿಧಾನಸೌಧಕ್ಕೆ ಹೋಗಿದ್ದೆ. ಆದರೂ ಕೂಡ ಇವತ್ತು ಏನು ಮಾಡ್ತಿದ್ರು ಅವರು BJP, ಕಾಂಗ್ರೆಸ್ಸು, JDS ಯಾವುದೇ ಇರಲ್ಲ ಪಕ್ಷ, ಆದ್ರೆ ಜನ ವಿರೋಧಿಗಳು ಆಡಳಿತ ಮಾಡ್ತಿದ್ರು ರಾಜ್ಯದಲ್ಲಿ, ಕೇಂದ್ರದಲ್ಲಿ ಯಾವುದೇ ಇರ್ಲಕ್ಕ. ಆದರೂ ಜನರ ಪರವಾಗಿ ಆಡಳಿತ ಮಾಡ್ತಾ ಇಲ್ಲ. ಇವತ್ತು ಏನಾಗಿದೆ, ಸುಮಾರು ನಾ 10 ಬಾರಿ ಗೆದ್ದಿದ್ದೀನಿ, ನಾನು ಸೋಲಿದ ಸರದಾರ ಅಂತ ಹೇಳ್ಕೊಂಡು ರಾಜ್ಯದಲ್ಲಿ ಓಡಾಡ್ತಾ ಇದ್ರು ಕೆಲವೊಂದು ವ್ಯಕ್ತಿಗಳು. ಬರೀ ಕರ್ನಾಟಕ ಅಲ್ಲ, ಇವತ್ತು ಬೆಳಿಗ್ಗೆ ಪೇಪರ್ ನೋಡಿದೆ ನಾನು, ನ್ಯೂಸ್ ಪೇಪರ್, ದೇಶದ ಎಲ್ಲ ಭಾಗದಲ್ಲೂ ಆಗ್ತದೆ. ನಮ್ಮ ರಾಜ್ಯದಲ್ಲಿ ಒಂದೇ ಆಗಿದ್ದರೆ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಮೇಲೆ ಹೇಳ್ಬೋದಿತ್ತು. ಮತ್ತು ಈ ಡಿಸ್ಟ್ರಿಬ್ಯೂಷನ್ ಸಿಸ್ಟಮೆಲ್ಲ ಯಾರ್ದು? ಕೇಂದ್ರ ಸರ್ಕಾರ. ಯಾವುದು ಪೆಟ್ರೋಲ್ ಬಂಕ್ಸು, ಗ್ಯಾಸು ಎಲ್ಲ ಕೇಂದ್ರ ಸರ್ಕಾರದ್ದು, ಅವ್ರ ಕಂಟ್ರೋಲಲ್ಲಿರುತ್ತೆ. ನಾವು ಮಾನಿಟ್ರ್ ಮಾಡ್ಬೋದು, ಇಲ್ಲ ಅಂತಲ್ಲ. ಅದರಿಂದ ಬೇಗ ಯುದ್ಧ ಮುಗೀಲಿ ಅಂತ ನಾವು ಕೂಡ ಬೇಗ ಆಗ್ಬೋದು ಅಂತ ನಿರೀಕ್ಷೆ ಇಟ್ಕೊಳ್ಳೋಣ. ಸರ್, ದೇವಸ್ಥಾನಗಳಲ್ಲಿ ಸಿಲಿಂಡರ್ ಅಭಾವ ಈಗ ತಕ್ಷಣಕ್ಕೇನೂ ಇಲ್ಲ, ಇನ್ನೂ 1-2 ದಿನ ಮುಂದುವರೆದ್ರೆ ಸಿಗ್ತಾ ಇಲ್ಲ ಸರ್. ಸಿಗ್ತಾ ಇಲ್ಲ. ಇನ್ನು 1-2 ದಿನ ಮುಂದುವರೆದ್ರೆ ಸಹಜವಾಗಿ ಅಲ್ಲೂ ಕೂಡ ತೊಂದರೆ ಆಗುತ್ತೆ. ಏನಾದರೂ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಷ್ಟೆ. ಈಗ ಹೋಟ್ಲ್ಸು ಅಷ್ಟೇ, ಮುಚ್ಚಿದ್ರೆ ಜನಕ್ಕೆ ತೊಂದರೆ ಆಗುತ್ತೆ. ಲಕ್ಷಗಟ್ಟಲೆ ಜನ ಬರ್ತಾರೆ. ಬೆಂಗಳೂರಲ್ಲಿರ್ತಕ್ಕಂಥವ್ರು ಉದ್ಯೋಗದ ಮೇಲೆ ಬೇರೆ ಬೇರೆ ಕೆಲಸಗಳು ಹೋಗಿದ್ದಂಥವ್ರು ಹೋಟ್ಲ್ ಮೇಲೆ ಡಿಪೆಂಡ್ ಆಗಬೇಕು. ಅದಕ್ಕೆ ಐಟಮ್ಸ್ ಕಡಿಮೆ ಮಾಡ್ಕೋಬೋದು. ಅವರು ಐಟಮ್ಸ್ ಕಡಿಮೆ ಮಾಡಿಕೊಂಡು ಹೋಟ್ಲು ನಡೆಸಬೇಕು. ಹೋಟ್ಲ್ ಮುಚ್ಚಬಾರ್ದು ಅಂತ ನಾನು ಕೂಡ ಹೋಟೆಲ್ ಮಾಲೀಕರಲ್ಲಿ ಮನವಿ ಮಾಡ್ತೀನಿ. ಬ್ರದರ್, ಈಗ ಸಿಲಿಂಡರ್ ಸಂಬಂಧಪಟ್ಟಾಗೆ ನೀವು ಒಲೆಯಲ್ಲಿ ಮಾಡ್ತಾ ಇದ್ರೆ ಏನಂತಾರೆ? ಇನ್ನು ಸ್ಟಾಕ್ ಇಲ್ಲ ಅಂದ್ರೆ ಅದೇ ಕಳಿಸ್ತಾ ಇಲ್ಲ ಅವ್ರಿಗೆ. ರೇಟ್ ಜಾಸ್ತಿ ಆಯ್ತಂದ್ರೆ ಅದಕ್ಕೂ ಎಲ್ಲೂ ಸಿಗ್ತಾ ಇದಿಲ್ಲ. ಎಲ್ಲ ಕಡೆ ಹೋಟ್ಲ್ ಕ್ಲೋಸ್ ಆದ. ಈಗ ನಾವಿದು ಅಡುಗೆನಲ್ಲಿ ಮಾಡ್ತೀವಿ ಅಂದ್ರೆ ಒಲೆನಲ್ಲಿ ಮಾಡ್ತೀವಿ, ಸೌದೆ ಒಲೆಯಲ್ಲಿ ಮಾಡ್ತೀವಿ. ಅಷ್ಟೇ ನಾವೆಲ್ಲ ಕಷ್ಟ ಇದ್ರೆ ನಾವು 2 ದಿನ ರಜೆ ಮಾಡಿದ್ವು. ಇವಾಗ ನಿನ್ನಿಂದ ರೆಡಿ ಮಾಡಿದ್ರೆ ಮಾಡ್ತಿದ್ವಿ. ಎಲ್ಲ ಖರ್ಚು ಬೇರೆ ಎಲ್ಲ ಮಾಡಿ ಸಿಲಿಂಡರ್ ಖಾಲಿ ಆದಾಗ ಹಂಗೆ ಇದ್ರೆ ಸೌದೆ ಒಲೆಯನ್ನು ಮಾಡಿದ್ದೆ. 2 ದಿನದಿಂದ ತರಿಸಿದೆ. ಅದೇ ಮಾಡಿದೆ. ಇದಕ್ಕೆ 4,000 ಆಗಿದೆ ನಾವು ಸೌದೆ ಒಲೆಗೆ. ಅದನ್ನು ರೇಟ್ ಜಾಸ್ತಿ ಆಗಿದೆ, ಜಾಸ್ತಿ ಮಾಡ್ಕೊಂಡು. ಅದಂತ ಸ್ವಲ್ಪ ಕಷ್ಟಪಟ್ಟು ಎಲ್ಲ ಮಾಡ್ತಾರೆ. ನಮ್ಮ ಓನರ್ನು ಅಷ್ಟೇ ಮಾಡ್ತಾರೆ. ನಾವೆಲ್ಲ ಊರಿಂದ ಬಂದಿದ್ದು ಬಿಟ್ಟು ಎಲ್ಲ ಮಾಡ್ತೀವಿ ಅಂದ್ರೆ ಕಷ್ಟಪಟ್ಟು ಎಲ್ಲ ಕಷ್ಟ ಆಗಲ್ಲ ಈಗ ಒಲೆಯಲ್ಲಿ ಮಾಡಕ್ಕೆ ಅಂತ ಹೇಳಿ ಆಗತ್ತೆ. ಇದೆ ಏನ್ ಮಾಡಕ್ಕಾಗತ್ತೆ, ಕಷ್ಟಪಟ್ಟು ಮರ್ಲೇಬೇಕಲ್ಲ. ಜನಗಳು ತೊಂದರೆ ಆಯ್ತದೆ, ಊಟ ಇಲ್ಲ, ಎಲ್ಲೂ ಇಲ್ಲ. ಈಗ ಅಲ್ಲಿ ಒಂದೇ ಹೋಟ್ಲ್ ಓಪನ್ ಇದೆ. ಈಗ ಎಲ್ಲ ಕ್ಲೋಸ್ ಮಾಡೋ. ಸಿಲಿಂಡರ್ ಇಲ್ಲ ಅಂದ್ರೆ ಯಾರು ಇಲ್ಲ, ಗ್ಯಾಸ್ ಇಲ್ಲ ಅಂದ್ರೆ ಎಲ್ಲ ತೊಂದರೆ ಆಗಿದೆ. ಅದೇ ಸೌದೆ ಒಲೆನಲ್ಲಿ ಎಲ್ಲ ಮಾಡ್ತಾರೆ. ಗ್ಯಾಸ್ ಸಿಲಿಂಡರ್ ಎಷ್ಟು ಹೇಳ್ತಾರಂತ ರೇಟು? ಈಗ 6,000 ಮೇಲ್ನೇ ಹೇಳ್ತಾರೆ. ಕಮರ್ಷಿಯಲ್ ಸಿಲಿಂಡರ್. ಕಮರ್ಷಿಯಲ್ ಸಿಲಿಂಡರ್ ಅದಂತ ಕಮ್ಮಿ ಸಿಕ್ಕಲ್ಲ. ಬುಕ್ ಎಲ್ಲ ಕೇಳಿದ್ರೆ 6,000 ಹೇಳ್ತಾರೆ. ಅದನ್ನು ಸಿಗ್ತಾ ಇಲ್ಲ ಈಗ. ಅದನ್ನು ಏನೋ ಸಿಗ್ತಾ ಇದಿಲ್ಲ. ಎಲ್ಲ ರೇಟ್ ಜಾಸ್ತಿ ಆದ್ರೆ ಅದಕ್ಕೆ ಸಿಗ್ತಾ ಇದಿಲ್ಲ. ಬೆಳಕಿನೂ ಸಿಗ್ತಾ ಇಲ್ಲ, ಯಾರು ಕೊಡ್ತಾ ಇದಿಲ್ಲ ಈಗ. ಅದೇ ಸ್ವಲ್ಪ ಹಿಂಗೆ ಸೌದೆ ಒಲೆಯಲ್ಲಿ ಮಾರೋಣ. ಸೌದೆ ಒಲೆಯಲ್ಲಿ ರುಚಿ ಚೆನ್ನಾಗಿರುತ್ತೆ ಅಂತಾರೆ, ಹೌದಾ? ಅವ್ರು ಟೇಸ್ಟ್ ಇಡ್ತಾರೆ, ಚೆನ್ನಾಗಿರ್ತಾರೆ. ಅದನ್ನ ನಾವೆಲ್ಲ ತಿಂತೀವಿ. ಎಲ್ಲ ಮಾಡಿದ್ವಿ ಮೊದಲು. ಹಳೆ ಕಾಲದಲ್ಲಿ ಅದೇ ಮಾಡ್ತಾ ಇದ್ವಲ್ಲ, ಅದೇ ಎಲ್ಲ ಮಾಡ್ತೀವಿ. ಈಗ ರುಚಿ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಜನಗಳು ಬರ್ತಾರೆ, ತಿಂತಾರೆ. ಹಂಗೆ ಟೇಸ್ಟ್ ಒಳ್ಳೆ ಚೆನ್ನಾಗಿದೆ. ನಾವು ಪಲಾವ್ ಇದೆ, ಸಾಂಬಾರ್ ಇದೆ, ವೈಟ್ ರೈಸ್ ಇದೆ, 2 ಐಟಮ್ ಮಾಡ್ತಿದ್ವಿ. ಈಗ ಸೌದೆ ಒಲೆಯಲ್ಲಿ ಜಾಸ್ತಿ ಮಾಡೋಕೆ ಆಗಲ್ಲ. ಅದೇ ಸ್ವಲ್ಪ ಲಾರ್ಜ್ ಗೇಜ್ ಇದೆ. ಅದು ಎಲ್ಲ ಕಂಪ್ಲೇಂಟ್ ಮಾಡಿಬಿಟ್ರೆ ಅದು ಭಯದಿಂದ ಸ್ವಲ್ಪ ಕಡಿಮೆ ಇದೆ. ಓಕೆ ಓಕೆ. ಒಂದು ಟೈಮಿಂಗ್ಸ್ ಗ್ಯಾಸ್ಗೆ ಮತ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ ಟೈಮಿಂಗ್ಸ್ ಎಷ್ಟು ಆಗುತ್ತೆ ಎಕ್ಸ್ಟ್ರಾ? ಇದು ಎಕ್ಸ್ಟ್ರಾ ಅದೊಂದು ಸೌದೆ ಒಲೆಯಿಂದ ಜಾಸ್ತಿ ಇದು ಖರ್ಚಾಗುತ್ತೆ. ಇದು ಅಲ್ಲ ಟೈಮಿಂಗ್ಸ್ ಎಷ್ಟು ತಗೊಳುತ್ತೆ? ಟೈಮಿಂಗು 2-3 ಗಂಟೆ ಓವರ್ ತಗೊಬಿಡ್ತಾರೆ. ಅದಕ್ಕೆ ಕಂಪೇರ್ ಅರ್ಧ ಗಂಟೆ ಎಕ್ಸ್ಟ್ರಾ ಆಗುತ್ತಾ? ಅರ್ಧ ಗಂಟೆ ಎಕ್ಸ್ಟ್ರಾ ಆಗುತ್ತೆ. ಒಂದು ವೈಟ್ ರೈಸ್ ಮಾಡೋಕ್ಕೆ 3 ಅವರ್ ಆಗುತ್ತೆ. ಇದು ಎಲ್ಲ ಸೌದೆ ಒಲೆಯನ್ನು ಮಾಡಿ ಇಲ್ಲಿ ಕೈ ಹಾಕಬೇಕಲ್ಲ, ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ. ಆದರೂ ರುಚಿ ಚೆನ್ನಾಗಿರುತ್ತೆ. ರುಚಿ ಚೆನ್ನಾಗಿರುತ್ತೆ.